ನಮಗೆಲ್ಲರಿಗೂ ಒಂದು ಖುಷಿ ಏನು ಅಂದರೆ ಇವತ್ತು ನಿಖಿಲ್ ಕುಮಾರಸ್ವಾಮಿಯವರು ಪಕ್ಷ ಕಟ್ಟೋದಕ್ಕೆ ತಾವೇ ತಯಾರಾಗಿ ನಿಂತಿರೋದು ನಮಗಂತೂ ಬಹಳ ಖುಷಿಯಾಗಿದೆ. ಯಾಕಂದರೆ ನಾವು ಕರೆದಾಗ ಅವರು ಬರ್ತಿದ್ದಿಲ್ಲ, ಬಂದರೂ 15 ನಿಮಿಷ ಅರ್ಧ ತಾಸು ಇರೋದ್ರಾಗ ಮತ್ತೆ ಒಳ್ಳೆ ಹೋಗ್ತೀವಿ ಅಂತಿದ್ರು. ಅದಕ್ಕೆ ಈಗ ಅವರೇ ನಮ್ಮನ್ನು ಕರೆದು ನಿಮ್ಮ ಜೊತೆಯಲ್ಲಿ ನಾನು 2 ದಿನ 3 ದಿನ ಇರ್ತೀನಿ ಅಂಥೇಳಿ ಹೇಳಿರೋದ್ರಿಂದ ನಮಗೆ ಒಂದು ಚೈತನ್ಯ ಬಂದಿದೆ. ಅವರು ಬಂದರೆ 2 ಅಟ್ರಾಕ್ಷನ್ ಐತೆ ಅದಕ್ಕೆ. ಒಂದು ಸ್ಟಾರ್ ಅಟ್ರಾಕ್ಷನ್ನು, ಇನ್ನೊಂದು ರಾಜಕೀಯ ನಾಯಕತ್ವದ ಅಟ್ರಾಕ್ಷನ್. ಹಾಗಾದಾಗ ಯುವಕರನ್ನು ಸಂಘಟನೆ ಮಾಡುವ ಶಕ್ತಿ ಇವತ್ತು ನಿಖಿಲ್ ಕುಮಾರಸ್ವಾಮಿಯವರಿಗಿದೆ. ಇವತ್ತು ಅವ್ರು ಹಾಗಾಗಿ ಅವರು ನಮ್ಮ ಪಕ್ಷದ ಮುಂದಿನ ನಾಯಕರು. ಯಾಕಂದರೆ ಇಟ್ ಇಸ್ ಎ ಗ್ಲಾಮರ್. ಹಾಗಾಗಿ ಅವತ್ತು ಅವರು ನಮ್ಮ ಜೊತೆ 50 ದಿನ ಅಲ್ಲೇ ಇರ್ತಾರೆ. ನಮ್ಮೆಲ್ಲರಿಗೂ ಕೂಡ ಯಾಕೆ ನಮಗೇನಾಗ್ತಿತ್ತು ಅಂದರೆ ಅವ್ರು ಬಂದು ಹಿಂಗೆ ಹೋದ ಕೂಡ ಏನ್ರಿ ನಮ್ಮನ್ನು ಭೇಟಿನ ಮಾಡಿಸ್ಕೊಡ್ಲಿಲ್ಲ, ನಮಗೆ ಮಾತಾಡಿಸಿಲ್ಲ ಅಂತೇಳಿ ನಮ್ಮ ಕಾರ್ಯಕರ್ತರು ನಮ್ಮ ಜೊತೆಗೆ ಜಗಳ. ಈಗ ಈ ಅವಕಾಶ ತಪ್ಪಿಸಿ ಈಗ ನಮ್ಮಲ್ಲೇ ಬರ್ತಾ ಇದ್ದಾರೆ. 2 ದಿನದಿಂದ 3 ದಿನ ನಮ್ಮ ಜಿಲ್ಲೆಯಲ್ಲೇ ಇರ್ತಾರೆ. ಹಾಗಾಗಿ ಎಲ್ಲರಿಗೂ ಕೂಡ ಅವರು ಭೇಟಿ ಆಗ್ತಕ್ಕಂಥ ಅವಕಾಶದ ಜೊತೆಗೆ ಇವತ್ತು ನಾವೆಲ್ಲರೂ ಕೂಡ ಅವರ ಜೊತೆಗೆ ಕೈ ಜೋಡಿಸಬೇಕಾದ ಅನಿವಾರ್ಯ ಇದೆ. ಪಕ್ಷ ಉಳಿದರೆ ನಾವೆಲ್ಲರೂ ಉಳಿಯೋದಕ್ಕೆ ಸಾಧ್ಯ. ಪಕ್ಷನ ದೇವೇಗೌಡರು ಕಟ್ಟಿ ಬೆಳೆಸಿದ್ದಾರೆ. ಆ ಪಕ್ಷ ಇನ್ನೊಂದು ಸಾರಿ ಅವರಿಗೆ ಭಾಳ ಛಲ ಇದೆ. ನಾನು ನಿಮ್ಮನ್ನೆಲ್ಲ ಒಂದು ಸಾರಿ ಮತ್ತೆ ಕುಂದ್ರಿಸೋವರೆಗೂ ಇರ್ತೀನರಪ್ಪ, ಏನು ತಲೆ ಕೆಡಿಸ್ಕೋಬೇಡ್ರಿ ಅಂತಾರೆ. ಇವತ್ತು 92ರ ಯುವಕರು, ಅವರು 93ರ ಯುವಕರು. ಹಾಗಾಗಿ ಅವರ ಛಲ ಈಗ ನಮಗಲ್ಲಿ ಒಂದು 10% ಬಂದರೆ ನಮ್ಮ ಪಕ್ಷವನ್ನು ನಾವು ಮತ್ತೆ ಎತ್ತಿ ನಿಲ್ಲಿಸಿ ಕುಮಾರಣ್ಣನ 5 ವರ್ಷ ಒಂದು ಸಾರಿ ಮುಖ್ಯಮಂತ್ರಿ ಆಗೋ ಅವಕಾಶ ಸಿಕ್ಕರೆ ಮತ್ತೆ ನಮ್ಮ ಪಕ್ಷವನ್ನು ಯಾರೂ ಮುಟ್ಟೋದಕ್ಕಾಗೋದಿಲ್ಲ. ನಾನು ದೇವೇಗೌಡರಿಗೆ ಒಂದು ಸಲ ಹೇಳಿದೆ, ನೀವು ಅಲ್ಲಿ ಹೋಗ್ಲಿಲ್ಲ ಅಂದ್ರೆ ಇಲ್ಲಿ ನಮ್ಮ ಪಕ್ಷ ಭಾಳ ಗಟ್ಟಿರ್ತಿತ್ರಿ ಅಂತ. ನೀವು ಡೆಲ್ಲಿಗೆ ಹೋದ ಕೂಡಲೇ ನಮ್ಗೆ ಇಲ್ಲೇ ಅನಾಥರಾದ್ವಿ, ಹಾಗಾಗಿ ಪಕ್ಷಕ್ಕೆ ಭಾಳ ಹೊಡ್ತಾ ಬಿತ್ತು ಅಂದರೆ ಅವ್ರು ಹೇಳಿದ್ರು ನನಗೆ, ಯಾಕೆ ಹೋಗಬೇಕಾಯ್ತು, ಏನು ಅನಿವಾರ್ಯತೆ ಅಂತ. ಅಷ್ಟು ಛಲ ಅವ್ರಿಗೇನಿದೆ. ಅನಿವಾರ್ಯವಾಗಿ ಅವರು ಪ್ರಧಾನಿಯಾದರು, ಅವ್ರಿಗೆ ಆಗಬೇಕಂತ ಮನಸ್ಸಿದ್ದಿಲ್ಲ. ಆದರೂ ಕೂಡ ಈ ದೇಶದ ಇತಿಹಾಸದಲ್ಲಿ ಕರ್ನಾಟಕದ ಏಕೈಕ ಪ್ರಧಾನಿ ಅಂದರೆ ಅವರೊಬ್ಬರೇ. ಮತ್ತೆ ಮುಂದೆ ಯಾರು ಪ್ರಧಾನಿ ಆಗೋಕ್ಕೆ ಅವಕಾಶ ಇಲ್ಲಿ ಅವರು ಆ ಒಂದು ಸ್ಥಾನವನ್ನು ತುಂಬಿದರೆ ಅವರ ನೇತೃತ್ವ, ಅವರು ನಮಗೆ ಕೊಡುವ ಆದೇಶಗಳು, ನಮ್ಮನ್ನು ಹೇಗೆ ಪಕ್ಷ ಕಟ್ಟಬೇಕು ಅನ್ನೋದಕ್ಕೆ ನಾವೆಲ್ಲರೂ ಕೂಡ ಇವತ್ತು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ. ನಿಮ್ಮ ಜಿಲ್ಲೆಗೆ ಬರುವಾಗ ನಾವೆಲ್ಲರೂ ನಿಮಗೆ ಮುಂಚಿತವಾಗಿಯೇ ತಿಳಿಸ್ತೇವೆ. ನೀವು ಕೂಡ ನಿಖಿಲ್ ಕುಮಾರಸ್ವಾಮಿಯವರ ಜೊತೆಗೆ ಕೈ ಜೋಡಿಸಿ ಪಕ್ಷವನ್ನು ಕಟ್ಟೋಣ. ಪಕ್ಷವನ್ನು ಅಧಿಕಾರಕ್ಕೆ ತಂದರೆ ನಮ್ಮೆಲ್ಲರಿಗೂ ಕೂಡ ಅದರಲ್ಲಿ ಭವಿಷ್ಯ ಇರ್ತದೆ ಅನ್ನುವ ಮಾತುಗಳನ್ನು ಆಡ್ತಾ, ಇವತ್ತು ಕಾಂಗ್ರೆಸ್ಸು ಏನಾಗಿದೆ ಅನ್ನೋದು ನಿಮ್ಮ ಮುಂದೆನೇ ಇದೆ. ಬೇರೆ ಪಕ್ಷಗಳಲ್ಲೂ ಕೂಡ ಇವತ್ತು ಗೊಂದಲಗಳಿದ್ದಾವೆ. ನಾವು ಈಗ ನಮ್ಮ ಪಕ್ಷವನ್ನು ಕಟ್ಟಿ ಬೆಳೆಸಿದರೆ ನಾವು ಮತ್ತೆ ಅಧಿಕಾರಕ್ಕೆ ಬರುವ ದೊಡ್ಡ ಅವಕಾಶ ಇರೋದರಿಂದ ನಾವೆಲ್ಲರೂ ಕೂಡ ಕೈ ಜೋಡಿಸ್ತೇವೆ. ನಿಖಿಲ್ ಅವರೇ, ನೀವು ಪ್ರವಾಸ ಮಾಡಿ ನಿಮ್ಮ ಜೊತೆಗೆ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಇರ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ತಾವೆಲ್ಲರೂ ಕೂಡ ಇದರಲ್ಲಿ ಸಹಕಾರವನ್ನು ನೀಡಬೇಕನ್ನುವ ವಿನಂತಿಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.